ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಸ್ಪೋರ್ಟ್ಸ್ ಹಬ್ಗೆ ನಿಮಗೆಲ್ಲ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ಇಂಡಿಯಾ ತುಂಬೆಲ್ಲ ಒಂದು ಹಬ್ಬದ ವಾತಾವರಣ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ನಿನ್ನೆ ನಡೆದಂಥ 2026 T20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ಬಲಿಷ್ಠ ನ್ಯೂಜಿಲೆಂಡ್ ತಂಡವನ್ನು ಬರೋಬ್ಬರಿ 96 ರನ್ಗಳಿಂದ ಸೋಲಿಸುವುದರ ಮೂಲಕ ನಮ್ಮ ಟೀಮ್ ಇಂಡಿಯಾ 2026 T20 ವಿಶ್ವಕಪ್ನ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ಕಳೆದ ಬಾರಿ T20 ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸುವುದರ ಮೂಲಕ ಚಾಂಪಿಯನ್ ಪಟ್ಟ ಅಲಂಕರಿಸಿದರೆ 2026ರಲ್ಲಿ ನ್ಯೂಜಿಲೆಂಡ್ ತಂಡವನ್ನು ಸೋಲಿಸುವುದರ ಮೂಲಕ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ನಮ್ಮ ಇಂಡಿಯಾದಲ್ಲಿ T20 ವಿಶ್ವಕಪ್ ಗೆದ್ದು ಇಷ್ಟೆಲ್ಲ ಸಂಭ್ರಮದ ವಾತಾವರಣ ಮುಗಿಲು ಮುಟ್ಟಿದ್ರೆ, ಆ ಕಡೆ ಪಾಕಿಸ್ತಾನದಲ್ಲಿ ಒಂಥರ ಉರ್ಕೊಳ್ಳೋರು ಎಲ್ಲ ಜಾಸ್ತಿ ಆಗಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಟೀಮ್ ಇಂಡಿಯಾ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತಿದ್ದಂತೆಯೇ ಪಾಕಿಸ್ತಾನದ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಅವರು ಟೀಮ್ ಇಂಡಿಯಾ ವಿರುದ್ಧ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಟೀಮ್ ಇಂಡಿಯಾ ವಿರುದ್ಧ ಶೋಯಬ್ ಅಖ್ತರ್ ಹೇಳಿದಂತಹ ವಿವಾದಾತ್ಮಕ ಹೇಳಿಕೆ ಏನು, ಅದೇ ರೀತಿ ಯಾಕೆ ಈ ಥರ ಎಲ್ಲ ಅವರು ಮಾತಾಡ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಮೊದಲನೇದಾಗಿ ಹೇಳೋದಂತಂದರೆ ಮ್ಯಾಚ್ನ ಒಂದು ಸಂಕ್ಷಿಪ್ತವಾಗಿ ನೋಡೋದಾದರೆ, ನಿನ್ನೆ ನಡೆದಂಥ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದ ನ್ಯೂಜಿಲೆಂಡ್ ತಂಡ ಅವರು ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಕೊಂಡ್ರೆ, ಅದರಿಂದ ಫಸ್ಟ್ ಇನ್ನಿಂಗ್ಸ್ ಮುಕ್ತಾಯಕ್ಕೆ ನಮ್ಮ ಟೀಮ್ ಇಂಡಿಯಾ ಬರೋಬ್ಬರಿ ಎಲ್ಲರೂ ಸಖತ್ತಾಗಿ ಬ್ಯಾಟಿಂಗ್ ಆಡೋದ್ರ ಮೂಲಕ 255 ರನ್ಗಳನ್ನು ಬಾರಿಸಿತ್ತು. ಅದೇ ರೀತಿ ಸೆಕೆಂಡ್ ಇನ್ನಿಂಗ್ಸ್ ಪ್ರಾರಂಭವಾಗಿ ನ್ಯೂಜಿಲೆಂಡ್ ತಂಡ ನಮ್ಮ ಬೌಲರ್ಸ್ಗೆ ಎಲ್ಲ ವಿಕೆಟ್ ಒಪ್ಪಿಸುತ್ತಾ ಟೋಟಲ್ ಆಗಿ 156 ರನ್ಗಳಿಗೆ ಆಲ್ಔಟ್ ಆಯಿತು. ಇದರಿಂದ ನಮ್ಮ ಟೀಮ್ ಇಂಡಿಯಾ 2026 T20 ವಿಶ್ವಕಪ್ನ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು. ಫ್ರೆಂಡ್ಸ್, ನಿನ್ನೆ ನಮ್ಮ ತಂಡ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮುತ್ತಿದ್ದಂತೆಯೇ ಪಾಕಿಸ್ತಾನದ ಮಾಜಿ ಆಟಗಾರ ಶೋಯಬ್ ಅಖ್ತರ್ ಅವರು ಏನಂತ ಹೇಳಿದಾರಪ್ಪ ಅಂತಂದರೆ, ನಮ್ಮ ಟೀಮ್ ಇಂಡಿಯಾವನ್ನು ಒಂದು ಶ್ರೀಮಂತ ಮಗು ಎಂದು ಕರೆಯುವುದರ ಮೂಲಕ ನಮ್ಮ ಟೀಮ್ ಇಂಡಿಯಾವನ್ನು ಕಿಂಡಲ್ ಮಾಡಿದ್ದಾರೆ. ಅವರು ಮೊದಲನೇದಾಗಿ ಏನು ಹೇಳಿದಾರಪ್ಪ ಅಂತಂದರೆ, BCCI ಹತ್ರ ತುಂಬಾ ದುಡ್ಡಿದೆ, ಆ ಪವರ್ ಉಪಯೋಗಿಸಿ ICC ಮೇಲೆ ಪ್ರಭಾವ ಬೀರ್ತಾರೆ, ತಮಗೆ ಬೇಕಾದ ಹಾಗೆ ಪಂದ್ಯದ ಫಲಿತಾಂಶಗಳನ್ನು ಬದಲಿಸಿಕೊಳ್ಳುತ್ತಾರೆ ಅಂತೇಳಿ ಅವರು ಟೀಮ್ ಇಂಡಿಯಾ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ. ಎರಡನೇದಾಗಿ ಏನು ಹೇಳಿದಾರಪ್ಪ ಅಂತಂದರೆ, ಇಂಡಿಯಾ ಮ್ಯಾಚ್ ಇದ್ದಾಗ ಫ್ಲಾಟ್ ಪಿಚ್ಚನ್ನು ಮಾಡ್ಕೊಳ್ತಾರೆ ಅಂತೇಳಿ ವಿವಾದ ಮಾಡಿದ್ದಾರೆ. ಭಾರತದ ಪಂದ್ಯಗಳಿಗೆ ಮಾತ್ರ ಅವರು ಬ್ಯಾಟಿಂಗ್ಗೆ ಸಪೋರ್ಟ್ ಆಗುವಂಥ ಪಿಚ್ಗಳನ್ನು ಮಾಡ್ತಾರೆ, ಇದರಿಂದ ಬೌಲರ್ಗಳಿಗೆ ಯಾವುದೇ ಬೆಲೆ ಇಲ್ಲದಂಗೆ ಆಗ್ತದೆ ಅಂತೇಳಿ ಶೋಯಬ್ ಅಖ್ತರ್ ಅವರು ಎರಡನೇದಾಗಿ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ. ಫ್ರೆಂಡ್ಸ್, ಅವರು ಶೋಯಬ್ ಅಖ್ತರ್ ಅವರು ನಮ್ಮ ಟೀಮ್ ಇಂಡಿಯಾವನ್ನು ಯಾವ ರೀತಿ ಹೋಲಿಸಿದ್ದಾರೆ ಅಂತಂದರೆ, ಇಂಡಿಯಾದವರು ಕ್ರಿಕೆಟನ್ನೇ ಕೊಂದು ಹಾಕ್ತಾ ಇದ್ದಾರೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ, ತಮಗೆ ಬೇಕಾದ ರೀತಿಯಲ್ಲಿ ಪಿಚ್ಚನ್ನು ಮಾಡೋದರ ಮೂಲಕ ಬೌಲರ್ಗೆ ಯಾವುದೇ ರೀತಿಯ ಬೆಲೆ ಕೊಡದೆ ಕೇವಲ ಬ್ಯಾಟಿಂಗ್ನಲ್ಲಿ 200-250 ಹೊಡೆಯುವುದರ ಮೂಲಕ ಕ್ರಿಕೆಟನ್ನು ಕೊಂದು ಹಾಕುತ್ತಿದ್ದಾರೆ ಅಂತೇಳಿ ಶೋಯಬ್ ಅಖ್ತರ್ ಅವರು ನೇರವಾಗಿ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಮಾತುಗಳನ್ನು ಆಡಿದ್ದಾರೆ. ನಮ್ಮ ಇಂಡಿಯಾ ವಿರುದ್ಧ ಪಾಕಿಸ್ತಾನದವರು ಎಷ್ಟೇ ಕಿಂಡಲ್ ಮಾಡಿದರೂ ಸಹ ನಮ್ಮ ಟೀಮ್ ಇಂಡಿಯಾ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಸೈಲೆಂಟಾಗಿ ತಮ್ಮ ಆಟದ ಮುಖಾಂತರ ಈಗ 2026 T20 ವಿಶ್ವಕಪ್ನ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿದೆ. ಪಾಕಿಸ್ತಾನದವರು ಹಂಗೆ ಅವರು ಇಂಡಿಯಾ ವಿರುದ್ಧ ಮಾತಾಡಿಲ್ಲಪ್ಪ ಅಂದರೆ ಅವರಿಗೆ ಒಟ್ಟಿಗೆ ಕೂಳೋಗಲ್ಲ ಅಂತ ಹೇಳ್ತೀನಿ. ಅದರಿಂದ ಅವರು ಫೇಮಸ್ ಆಗ್ತಾರೆ ಅಂತೇಳಿ ಅವರಿಗೆ ಒಂದು ತಲೆ ಕುಂತ್ಬಿಟ್ಟಿದೆ. ಯಾಕಪ್ಪ ಅಂತಂದರೆ, ನೋಡೀಗ ಶೋಯಬ್ ಅಖ್ತರ್ ಹೇಳಿದಂಗೆ ನಮ್ಮ ಟೀಮ್ ಇಂಡಿಯಾದ ಯೂಟ್ಯೂಬರ್ಗಳಾಗಿರಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವರೆಲ್ಲ ಹೈಲೈಟ್ ಆಗಿಬಿಟ್ರು. ಅದೇ ರೀತಿ ನಾವೇನಾದರೂ ಟೀಮ್ ಇಂಡಿಯಾ ವಿರುದ್ಧ ನಾವು ಮಾತಾಡಿದಪ್ಪ ಅಂತಂದರೆ ನಾವು ಇಂಡಿಯಾದಲ್ಲಿ ನಾವು ಹೈಲೈಟ್ ಆಗ್ತೀವಿ ಅನ್ನೋ ಕಾರಣಕ್ಕೋಸ್ಕರ ಅವರು ಟೀಮ್ ಇಂಡಿಯಾ ವಿರುದ್ಧ ಈ ಥರ ವಿವಾದಾತ್ಮಕ ಹೇಳಿಕೆಯನ್ನು ಹೇಳ್ತಾ ಇರ್ತಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? 2026 T20 ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ವಿರುದ್ಧ ಗೆದ್ದು ಬೀಗಿದೆ. ಇದಕ್ಕೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದ್ರ ಮೂಲಕ ಅವರಿಗೆ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೇನೆ. ನಮಸ್ಕಾರ, ಧನ್ಯವಾದಗಳು.